ನಮಸ್ಕಾರ ವೀಕ್ಷಕರೇ, ಸುನಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬಟಾಟೆ ಪಲ್ಯ ಮಾಡಕತ್ತೀನಿ ನೋಡ್ರಿ, ದೋಸೆ ಜೊತೆ ಅಂಥೇಳಿ. ಅಗದಿ ಸಿಂಪಲ್ ಆಗಿರಿ, ಒಂದು 5 ನಿಮಿಷದಾಗ ರೆಡಿ ಆಗುತ್ತೆ ನೋಡ್ರಿ. ಇದು ಬಟಾಟೆ ಪಲ್ಯ ರೀ. ಬಟಾಟೆ ಮೊದಲು ಕುದಿಸಿಟ್ಕೊಂಡಿನಿ ನಾನು. ಎಣ್ಣೆ ಕಾಸಕ್ಕಿಟ್ಟು ಅದ್ರಾಗ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ, ಸ್ವಲ್ಪ ಫ್ರೈ ಆದ ತಕ್ಷಣ ರೀ ನಾನು ಉಳ್ಳಿಗಡ್ಡೆ, ಮೆಣಸಿನ್ಕಾಯಿ, ಕರಿಬೇವು ಇವನ್ನೆಲ್ಲ ಈಗ 3 ಪೂರ್ತಿ ಕೂಡಿಸಿ ಒಗ್ಗರಣೆ ಒಳಗೆ ಹಾಕಿದೆ ನೋಡ್ರಿ. ನಾನು ಒಗ್ಗರಣೆ ಒಳಗೆ ಎಲ್ಲ ಹಾಕಿ ಅವನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ರೀ ಫ್ರೈ ಮಾಡಿದ್ರೆ ಸಾಕ್ರಿ. ಬಟಾಟೆ ಪಲ್ಯಕ್ಕೆ ರೀ ಸ್ವಲ್ಪ ಉಳ್ಳಿಗಡ್ಡೆ ಜಾಸ್ತಿನ ಹಾಕ್ಬೇಕ್ರಿ. ಉಳ್ಳಿಗಡ್ಡೆ ಜಾಸ್ತಿ ಹಾಕಿ ಸ್ವಲ್ಪ ಪೂರ್ತಿ ಮೆತ್ತಗೆ ಆಗೋವರೆಗೆ ಉಳ್ಳಿಗಡ್ಡೆ ಫ್ರೈ ಮಾಡಬಾರ್ದು ರೀ. ಸ್ವಲ್ಪ ಹಸಿ ಹಸಿನೇ ಇರ್ಬೇಕು ರೀ, ಅಂದ್ರೆ ಬಟಾಟೆ ಪಲ್ಯದಾಗ ಚಲೋ ರೀ ಅದು ಉಳ್ಳಿಗಡ್ಡೆ ತಿನ್ನೋ ಮುಂದೆ. ಈಗ ಟಮಾಟೆ ಹಣ್ಣು ಹಾಕಿದೆ ನೋಡ್ರಿ ನಾನು. ಒಂದು ಟಮಾಟೆ ಹಣ್ಣು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ್ರಿ. ಈಗ ಟಮಾಟೆ ಹಣ್ಣು ಫ್ರೈ ಆದ್ದಂದ್ರೆ ಸ್ವಲ್ಪ ಅರಿಶಿನ ಹಾಕಾಕತ್ತೀನಿ ನೋಡ್ರಿ ನಾನು. ಅರಿಶಿನ ಹಾಕಿದಾದ್ಮೇಲೆ ರೀ ಇನ್ನೊಂದು ಸ್ವಲ್ಪ ಅದನ್ನು ಕೈ ಆಡಿಸಿ ಈಗೇನು ಬಟಾಟೆನ ನಾವು ಕುದಿಸಿಟ್ಕೊಂಡಿರ್ತೀವಲ್ಲ ಅವನ್ನ ಬಟಾಟೆ ನೋಡ್ರಿ ಈಗ ನಾನು ಕೈಲೇನ ಸ್ವಲ್ಪ ಕಿವುಚಿ ಹಾಕಾಕತ್ತೀನಿ ನೋಡ್ರಿ. ಕಟ್ ಮಾಡಿಕೊಂಡು ಹಾಕೋರಿದ್ರೆ ಕಟ್ ಮಾಡಿಕೊಂಡು ಹಾಕಿದ್ರೆ ನಡೀತಿದ್ರೆ, ನಾನು ಕೈಲೇನ ಸ್ವಲ್ಪ ಕಿವುಚಿ ಹಾಕಾಕತ್ತೀನಿ ನೋಡ್ರಿ. ಬಟಾಟೆ ಎಲ್ಲ ಹಾಕಿದ ಮೇಲೆ ರೀ ಸ್ವಲ್ಪ ಈಗ ನಾವು ಮಿಕ್ಸ್ ಮಾಡೋಣ್ರಿ. ಗ್ಯಾಸ್ ಸಣ್ಣ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಈಗ ನಿಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಳು ಬೇಕಂದ್ರೆ ನೀವು ಸ್ವಲ್ಪ ಪುಟಾಣಿ ಹಿಟ್ಟು ಅಥವಾ ಕಡಲೆ ಹಿಟ್ಟರೆ ಸ್ವಲ್ಪ ಒಂದು ಬಟ್ಟಲ್ದಾಗ ಕಲಿಸಿ ನೀವು ಹಾಕಿ ಅದನ್ನು ಆ ಥರನೂ ಪಲ್ಯ ಮಾಡ್ಕೊಬೋದು ರೀ. ನಾನು ಆ ಥರ ಏನು ಮಾಡಕತ್ತಿಲ್ಲ ರೀ. ಪುಟಾಣಿ ಹಿಟ್ಟು ಸ್ವಲ್ಪ ಕಲಿಸಿ ಹಾಕಿದ್ರೆ ಅದು ಟೇಸ್ಟ್ ಆಗ್ತೈತೆ ರೀ. ಅದು ರೊಟ್ಯಾಗದು ನಾನು ಸ್ವಲ್ಪ ನೀರನ್ನು ಹಾಕಾಕತ್ತೀನಿ ನೋಡ್ರಿ. ಸ್ವಲ್ಪ ಒಂದು 2 ಕಾಳು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ವಿ ಅಂದರೆ ಕರೆಕ್ಟಾಗಿ ಬಿಡ್ತೈತೆ ರೀ. ನಿಮ್ಗೆ ರೊಟ್ಯಾಗ ಚಪಾತಿಗೆ ತಿನ್ನೋರಿದ್ರಂದ್ರೆ ಸ್ವಲ್ಪ ಪುಟಾಣಿ ಮಿಕ್ಸಿಗೆ ಹಾಕಿ ಪುಟಾಣಿ ಹಿಟ್ಟು ಒಂದು 2 ಸ್ಪೂನ್ದಷ್ಟು ರೀ ನೀರಾಗ ಕಲಿಸಿ ಹಾಕಿದ್ರೆ ಅಗದಿ ಟೇಸ್ಟ್ ಆಗ್ತೈತೆ ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ರಿ, ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿದ್ರಿ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ರೀ.